ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಚಂದ್ರಶೇಖರ್ ಸ್ವಾಮೀಜಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಮರ ಬಗ್ಗೆ ನಾನು ಯಾವುದೇ ವಿವಾದವನ್ನ ಮಾಡಿಲ್ಲ, ನಮ್ಮ ರೈತರು ಸುಭಿಕ್ಷವಾಗಿರಲಿ ಅಂತ ಹೇಳಿದ್ದಷ್ಟೇ. ಎಫ್ಐಆರ್ ದಾಖಲಾದ ಬಳಿಕ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇನ್ನು ವಿಚಾರಣೆಗೆ ಹಾಜರಾಗೋದಕ್ಕೆ ತನಗೆ ಆರೋಗ್ಯ ಸರಿ ಇಲ್ಲ ಅಂತ ಚಂದ್ರಶೇಖರ್ ಸ್ವಾಮೀಜಿ ಹೇಳಿದ್ದಾರೆ. ವಿಚಾರಣೆ ನಮ್ಗೆ ಆರೋಗ್ಯ ಇದ್ದು ಯಾಕೆ ಪದೇ ಪದೇ ಚಂದ್ರಶೇಖರ್ ಗುರೂಜಿಯವರು ಈ ರೀತಿ ವಿವಾದದಲ್ಲಿ ಸಿಲುಕ್ತಾ ಇದ್ದಾರೆ ಅಂತ ಯಾವ್ದಾರ ಒತ್ತಡ ಇದೆಯಾ? ಏನು ಯಾವುದು ಒತ್ತಡ ಇಲ್ಲ, ಪದೇ ಪದೇನೂ ಇಲ್ಲ. ಇದು ಎರಡನೇ ಸಾರಿ, ಪದೇ ಪದೇ ಯಾವಾಗಲೂ ಇಲ್ಲ. ಮೊದಲನೇ ಸಾರಿ ಅದು, ಎರಡನೇ ಸಾರಿ ಇದು. ನಮಗೆ 80 ವರ್ಷ ಆಗಿರೋದ್ರಿಂದ, ನಮಗೆ ಆರೋಗ್ಯ ಇಲ್ಲದೆ ಇರೋದ್ರಿಂದ ನಾವು ಈ ಥರ, ಅದಕ್ಕೆ ಅವರೇ ಬರ್ತಾರೆ ಅಂತ ಹೇಳ್ತಾಯಿದ್ರು, ಗೊತ್ತಿಲ್ಲ. ಈಗ ಆಸ್ತಿ ವಿಚಾರನೇ ಬೇರೆ, ಮುಸ್ಲಿಂ ಸಮುದಾಯದ ವಿಚಾರನೇ ಬೇರೆ. ಆದರೂ ಸ್ವಾಮೀಜಿಯವರ ಹೇಳಿಕೆಯಿಂದ ಏನಿದೆ ಅಂತ, ಯಾಕೆ ಈ ಥರ ಹೇಳಿದರು ಅಂತ? ಯಾಕೆ ಹೇಳೋದು ಅಂದರೆ, ಅಲ್ಲಿ ನೀವು ಸಮುದಾಯ ಹೇಳ್ತೀರಾ, ವಕ್ಫ್ ಮಂಡಳಿ ಈ ಸುಮ್ಮನೆ ಏನು ಇಲ್ಲದೇ ಕಿತ್ಕೋತಾ ಇದ್ದದ್ರಿಂದ ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದು. ಅದು ಅಕಸ್ಮಾತಾಗಿ ಬಂದದ್ದು. ಆಮೇಲೆ ಬೇಡ, ನಮಗೆ ರೈತರಿಗೆ ಒಳ್ಳೇದು ಮಾಡಿ ಅಂತ ಹೇಳಿದ್ರು. ಕೊನೆಯದಾಗಿ ಈ ವಿಚಾರದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ರಾಜ್ಯದ ಜನತೆ? ದೇಶದ ರೈತರು ಸುಭಿಕ್ಷವಾಗಿರಬೇಕು, ಅವರ ಜಮೀನನ್ನು ಯಾವುದೇ ಕಾರಣಕ್ಕೂ ಕಿತ್ಕೋಬಾರ್ದು ಅಂತಕ್ಕಂಥದ್ದು ನಮ್ಮದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.